ಹಿಂದುತ್ವ ಈ ವರ್ಡ್ ಕೇಳಿದ್ರೆ ಇನ್ನೂ ತಲೆ ಚಿಟ್ಟನತ್ತೆ. ಯಾಕಂದರೆ ಹಂಗಿದೆ ಆ ಪ್ರೋಸೆಸ್. ಸೊ ಬನ್ನಿ, ನಾನು ನಿಮಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಪ್ರತಿಯೊಂದು ಈ ಪ್ರೋಸೆಸ್ಸಲ್ಲಿ ಏನೇನು ಮಾಡಬೇಕು, ಏನೇನು ಆಗುತ್ತೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಜಾತಿ ಸಿಂಧುತ್ವ ಮಾಡಿಸೋ ಪ್ರೋಸೆಸ್ಸಲ್ಲಿ ಮೊದಲನೇ ಪ್ರೋಸೆಸ್ ಬಂದು, ಮೊದಲಿಗೆ ನೀವು ಸೆಲೆಕ್ಟ್ ಆಗಿರೋ ಡಿಪಾರ್ಟ್ಮೆಂಟ್ನವರು DC ಆಫೀಸ್ಗೆ ಒಂದು ಲೆಟ್ರ್ ಕಳಿಸ್ಕೊಡ್ತಾರೆ. ಈ ಥರ ಇಂಥ ಅಭ್ಯರ್ಥಿ ನಮ್ಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ, ಅವರ ಕ್ಯಾಸ್ಟ್ ಸರ್ಟಿಫಿಕೇಟ್ ವೆರಿಫೈ ಮಾಡಿ ಅಂತ DC ಆಫೀಸ್ಗೆ ಒಂದು ಲೆಟ್ರ್ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಸ್ಟೆಪ್, DC ಆಫೀಸ್ನವರು ಆ ಲೆಟ್ರನ್ನ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ಫಾರ್ವರ್ಡ್ ಮಾಡ್ತಾರೆ. ಆ ಲೆಟ್ರ್ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ಬಂದಮೇಲೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯವರು ನಿಮ್ಮ ಮನೆಗೆ ಒಂದು ಲೆಟ್ರ್ ಕಳಿಸ್ತಾರೆ. ಆ ಲೆಟ್ರ್ ಒಳಗೆ ಏನಿರುತ್ತೆ ಅಂದರೆ ಅರ್ಜಿ ನಮೂನೆ ಇರುತ್ತೆ, ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ತರಬೇಕು ಅಂತ ಒಂದು ಕಂಪ್ಲೀಟ್ ಲೀಸ್ಟ್ ಇರುತ್ತೆ. ಆ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿಕೊಂಡು ಆ ಫಾರ್ಮ್ನೆಲ್ಲ ಫಿಲ್ ಮಾಡಿಕೊಂಡು ನೀವು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ಬನ್ನಿ ಅಂತ ಅದರಲ್ಲಿ ಸ್ಟಾರ್ಟಿಂಗ್ ಆ ಲೆಟ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಲೆಟ್ರ್ ನಿಮ್ಮ ಮನೆಗೆ ಬಂದಿದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು ಅಂದರೆ ನೀವು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋದು. ಸೊ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ನಿಮ್ಗೊಂದು ಲೀಸ್ಟ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ನಿಮ್ಮ ಮನೆಗೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯವರು ಲೆಟ್ರ್ ಕಳಿಸಿರ್ತಾರಲ್ಲ, ಅದರೊಳಗೆ ಅರ್ಜಿ ನಮೂನೆ ಇರುತ್ತೆ. ಆ ಅರ್ಜಿ ನಮೂನೆ ಫಿಲ್ ಮಾಡಿ ಅದರೊಳಗೆ ನಿಮ್ಮದೊಂದು ಫೋಟೋ ಅಂಟಿಸ್ಬೇಕು, ಮತ್ತು 3 ಅಡಿಷ್ನಲ್ ಫೋಟೋಸ್ ಬೇಕು, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕು, ನಿಮ್ಮ ತಂದೆ ಮತ್ತು ತಾಯಿಯ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಶಾಲಾ ದಾಖಲಾತಿ ವಹಿನಕಲು ಅಂದರೆ ನೀವು ನಿಮ್ಮ ಸ್ಕೂಲಲ್ಲಿ ಸ್ಟಡಿ ಮಾಡಿರ್ತೀರಲ್ಲ, ಸೊ ಅಲ್ಲಿ ಅಡ್ಮಿಷನ್ ಮಾಡಿಸೋ ಟೈಮಲ್ಲಿ ರಿಜಿಸ್ಟರ್ ಬರೆದಿರ್ತಾರಲ್ಲ, ಸೊ ಅದರ ಎಕ್ಸಾಕ್ಟ್ ಕ್ಯಾಪಿ ಶಾಲಾ ದಾಖಲಾತಿ ವಹಿನಕಲು. ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ನೀವು ಯಾವ್ಯಾವ ಸ್ಕೂಲಲ್ಲಿ ಓದಿದ್ದೀರ. ನೀವು ಕೆಲವರು 1 ಸ್ಕೂಲಲ್ಲೋ ಅಥವಾ 2 ಸ್ಕೂಲಲ್ಲೋ ಓದಿರ್ತಾರೆ. ನಾನು 4 ಸ್ಕೂಲಲ್ಲಿ ಓದಿದ್ದೆ, ಸೊ ಹಾಗಾಗಿ ನಾನು 4 ಸ್ಕೂಲಲ್ಲೂ ಬರಬೇಕಾಯಿತು. ಸೊ ನೀವು ಯಾವ್ಯಾವ ಸ್ಕೂಲಲ್ಲಿ ಓದಿರ್ತೀರ 1ರಿಂದ 10ನೇ ತರಗತಿ ಅವೆಲ್ಲ ಸ್ಕೂಲಲ್ಲೂ ಬರ್ಸ್ಕೊಂಬರ್ಬೇಕು. ಮತ್ತು ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರ, SLC TCದು ಜೆರಾಕ್ಸ್ ಕಾಪಿ, ವಂಶವೃಕ್ಷ ಅಫಿಡವಿಟ್ ಮತ್ತು ವಂಶವೃಕ್ಷ ದೃಢೀಕರಣ ಪತ್ರ ಬೇಕು, ನಾಡ ಕಚೇರಿಯಲ್ಲಿ ಮಾಡಿಕೊಡ್ತಾರೆ. ಅಭ್ಯರ್ಥಿಯ ಆಧಾರ್ ಕಾರ್ಡ್ ಪ್ರತಿ ಅಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಅಂದರೆ ಗೆಜೆಟೆಡ್ ಆಫೀಸರ್ಗಳ ಕೈಯಿಂದ ಅಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಲೈಕ್ ನಮ್ಮ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿರ್ಬೋದು, ಮತ್ತು ವೆಟರ್ನರಿ ಡಾಕ್ಟರ್ ಆಗಿರ್ಬೋದು, ಮತ್ತು ಗೌರ್ಮೆಂಟ್ ಡಾಕ್ಟರ್ಸ್ಗಳಾಗಿರ್ಬೋದು, ಅವ್ರ ಕೈಲಿ ನೀವು ಇವುಗಳಿಗೆ ಅಟೆಸ್ಟ್ನ ಮಾಡಿಸ್ಬೇಕಾಗುತ್ತೆ. ಅಟೆಸ್ಟ್ ಮಾಡಿಸ್ಕೊಂಡೇ ತಗೊಂಡು ಹೋಗಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಮತ್ತೆ ಅಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಕಳಿಸ್ತಾರೆ. ನೀವು ಅಟೆಸ್ಟ್ ಮಾಡಿಸೋ ಟೈಮಲ್ಲಿ ಶಾಲಾ ದಾಖಲಾತಿ ವಹಿನಕಲು ಮತ್ತು ನೀವು ಬಾಂಡ್ಗಳನ್ನ ಮಾಡಿಸಿರ್ತೀರಲ್ಲ, ಅವುಗಳಿಗೆ ಅಟೆಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಶಾಲಾ ದಾಖಲಾತಿ ವಹಿನಕಲುಗೆ ಆಲ್ರೆಡಿ ಸ್ಕೂಲ್ ಹೆಡ್ ಮಾಸ್ಟರ್ಗಳು ಮಾಡಿರ್ತಾರೆ, ಮತ್ತು ಬಾಂಡ್ಗಳಿಗೆ ನೀವು ನೋಟ್ರಿ ಮಾಡಿಸಿರ್ತೀರಲ್ಲ, ಹಾಗಾಗಿ ಅದಕ್ಕೆ ಮತ್ತೆ ಅಟೆಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ಇನ್ನು ಮಿಕ್ಕಿದ ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೂ ನೀವು ಅಟೆಸ್ಟ್ ಮಾಡಿಸ್ಕೊಂಡು ತಗೊಂಡೋಗ್ಬೇಕಾಗತ್ತೆ. ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ಹೋದ್ಮೇಲೆ ಅಲ್ಲಿ SD ಇರ್ತಾರೆ, ಸೆಕೆಂಡ್ ಡಿವಿಷನಲ್ ಅಸಿಸ್ಟೆಂಟ್ ಇರ್ತಾರಲ್ಲ, ಅವ್ರ ಕೈಗೆ ನೀಡಬೇಕು. ಅವರು ಅದನ್ನು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಗ್ರೇಡ್ 2 ಅಂತ ಒಬ್ಬರು ಆಫೀಸರ್ ಇರ್ತಾರೆ, ಅವ್ರಿಗೆ ತಗೊಂಡೋಗಿ ಕೊಡಿ ಅಂತ ಹೇಳ್ತಾರೆ. ಸೊ ನೀವು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಿಂದ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ತಂದುಬಿಟ್ಟು ಆ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕಾಗುತ್ತೆ. ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ನೀವು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟ ಮೇಲೆ ಅವರು ನಿಮ್ಮ ಮನೆಗೆ ಸ್ಪಾಟ್ ವೆರಿಫಿಕೇಷನ್ಗೆ ಬರ್ತಾರೆ. ಅಂದರೆ ಸ್ಪಾಟ್ ವೆರಿಫಿಕೇಷನ್ಗೆ ಬಂದಾಗ ನಿಮ್ಮ ಊರಿನ 4-5 ಜನ ಮುಖಂಡರನ್ನ ಸೇರಿಸಿ ಅವ್ರ ಹತ್ರ ಸೈನ್ ತಗೊಂಡು ನಮ್ಮದೊಂದು ಗ್ರೂಪ್ ಫೋಟೋ ತಗೋತಾರೆ. ಆ ಫೋಟೋನ ಮತ್ತೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ತಗೊಂಡೋಗ್ತಾರೆ ಆಫೀಸ್ಗೆ. ಮಾತ್ರ ಸ್ಪಾಟ್ ವೆರಿಫಿಕೇಷನ್ ಆದಮೇಲೆ ಅದನ್ನ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ತಗೊಂಡೋಗ್ತಾರೆ. ಅಲ್ಲಿ ಕೆಲವೊಂದು ಸೈನ್ಗಳನ್ನ ಮಾಡಿ ಅಲ್ಲಿಂದ ತಹಸೀಲ್ದಾರ್ ಆಫೀಸ್ಗೆ ಆ ಡಾಕ್ಯುಮೆಂಟ್ಸ್ಗಳನ್ನ ಫಾರ್ವರ್ಡ್ ಮಾಡ್ತಾರೆ. ಅಂದರೆ ಅಲ್ಲಿನವರೇ ಆಫೀಸ್ನವರೇ ತಗೊಂಡೋಗು ಕೊಡ್ತಾರೆ. ನೆಕ್ಸ್ಟ್ ನಮ್ಮ ಪ್ರೊಸೆಸ್ ಏನು ಅಂದರೆ ಅಲ್ಲಿಂದ ತಹಸೀಲ್ದಾರ್ ಆಫೀಸಲ್ಲಿ ನಾವು ಫಾಲೋ ಅಪ್ ಮಾಡಬೇಕು. ಇಲ್ಲಿಂದ ಆ್ಯಕ್ಚುಲಿ ರಿಯಲ್ ಕೆಲಸ ಸ್ಟಾರ್ಟ್ ಆಗೋದು. ನೆಕ್ಸ್ಟ್ ಪ್ರೊಸೀಜರ್, ತಹಸೀಲ್ದಾರ್ ಆಫೀಸಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ತಂದು ಕೊಟ್ಟಿರ್ತಾರಲ್ಲ, ಆ ಡಾಕ್ಯುಮೆಂಟ್ಸ್ಗಳು ವಿಷಯ ನಿರ್ವಾಹಕರು ಅಂತ ಒಬ್ಬರು SD ಇರ್ತಾರೆ, ಅವ್ರ ಹತ್ರ ಇರುತ್ತೆ. ಆ ವಿಷಯ ನಿರ್ವಾಹಕರು ಅವರು ಅದನ್ನು ನಿಮ್ಮ ವಿಲೇಜ್ ಅಕೌಂಟೆಂಟ್ ಇದ್ದಾರಲ್ಲ VA ಅವ್ರಿಗೆ ಫಾರ್ವರ್ಡ್ ಮಾಡ್ತಾರೆ. ಈ VA ಕೂಡ ನಿಮ್ಮ ಮನೆಗೆ ಬಂದು ಸ್ಪಾಟ್ ವೆರಿಫಿಕೇಷನ್ ಮಾಡ್ತಾರೆ. ಅದೇ ಆಗಲೇ ಹೇಳಿದ್ನಲ್ಲ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯವರು ಬಂದು ಸ್ಪಾಟ್ ವೆರಿಫಿಕೇಷನ್ ಮಾಡಿದ್ರಲ್ಲ, ಅದೇ ರೀತಿ VA ಕೂಡ ಬಂದು 4-5 ಜನ ಮುಖಂಡರನ್ನ ಸೇರಿಸಿ ಅವ್ರ ಹತ್ರ ಸೈನ್ ತೊಗೊಂಡು ಒಂದು ಫೋಟೋ ತೊಗೊಂಡು ಹೋಗ್ತಾರೆ. ಮತ್ತು VA ನಮಗೆ ಒಂದು ಗ್ರಾಮ ಲೆಕ್ಕಾಧಿಕಾರಿ ವರದಿ, ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ನಮಗೆ ಬೇಕಾಗಿರೋದು. ನಾನು ನಿಮಗೆ ಆಗಲೇ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದೇ VA ನಿಮ್ಮ ಸ್ಪಾಟ್ ವೆರಿಫಿಕೇಷನ್ಗೆ ಬರಬೇಕಾದ್ರೆ ನಿಮ್ಮ ಜಮೀನು ಇದ್ದರೆ ನೀವು ನಿಮ್ಮ ಪಹಣಿ ಮತ್ತು ಫಾರ್ಮ್ 24ನ ಅವ್ರಿಗೆ ಕೊಡಬೇಕಾಗತ್ತೆ. ಯಾಕಂದರೆ ಅವ್ರು ಕೇಳ್ತಾರೆ ಅದನ್ನು. VA ರಿಪೋರ್ಟ್ ಕೊಟ್ಟ ಮೇಲೆ RI ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಅದನ್ನು ಫಾರ್ವರ್ಡ್ ಮಾಡ್ತಾರೆ. ಸೇಮ್ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಕೂಡ ಅದಕ್ಕೊಂದು ಸೈನ್ ಮಾಡಬೇಕಾಗತ್ತೆ.
ರೆವಿನ್ಯೂ ಇನ್ಸ್ಪೆಕ್ಟರ್ ಬಳಿ ನೀವು ಸೈನ್ ಹಾಕ್ಸಿದ ನಂತರ ಮತ್ತೆ ನೀವು ಅದನ್ನ ತಾಲೂಕು ಆಫೀಸ್ಗೆ ತಂದು ಕೊಡಬೇಕಾಗತ್ತೆ. ಅದೇ ನೀವು ಆಗಲೇ ತಗೊಂಡು ಹೋಗಿದ್ರಲ್ಲ ವಿಷಯ ನಿರ್ವಾಹಕರ ಬಳಿ, ಅವ್ರಿಗೆ ತಂದು ವಾಪಸ್ ಕೊಡಬೇಕಾಗುತ್ತೆ. ಆ ವಿಷಯ ನಿರ್ವಾಹಕರು ನಿಮಗೆ ತಹಸೀಲ್ದಾರ್ ಬಳಿ ಸೈನ್ ಮಾಡಿಸಿ ಕೊಡ್ತಾರೆ. ತಹಸೀಲ್ದಾರ್ ಸೈನ್ ಆದರೆ ನಿಮಗೆ ತಾಲೂಕು ಆಫೀಸಲ್ಲಿ ಕೆಲಸ ಮುಗಿಯುತ್ತೆ. ತಾಲೂಕು ಆಫೀಸಲ್ಲಿ ಎಲ್ಲ ಕೆಲಸ ಮುಗಿದ ಮೇಲೆ ನಿಮ್ಮ ನೆಕ್ಸ್ಟ್ ಪ್ರೊಸೀಜರ್ ಮತ್ತೆ ನೀವು ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ಬರಬೇಕು. ಯಾಕಂದರೆ ಆ ಸಹಾಯಕ ನಿರ್ದೇಶಕರು ಗ್ರೇಡ್ 2 ಅವ್ರು ಸೈನ್ ಆಗಬೇಕಲ್ಲ, ಅವರು ಸೈನ್ ಮಾಡಿದ ಮೇಲೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯವರು ಅದಕ್ಕೆ ಒಂದು ಕವರಿಂಗ್ ಫೈಲ್ ಮಾಡಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ಕೊಡಿ ಅಂತ ಹೇಳ್ತಾರೆ. ಸೊ ನೀವು ಮತ್ತೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಬೇಕಾಗತ್ತೆ. ಸೊ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸ್ಟಾರ್ಟಿಂಗ್ ನೀವು ಒಂದು SD ಹತ್ರ ಹೋಗಿರ್ತೀರಲ್ಲ, ಅದೇ SDಗೆ ನೀವು ಮತ್ತೆ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿಸ್ಕೊಂಡ್ಮೇಲೆ ತಗೊಂಡೋಗಿ ಕೊಡಬೇಕಾಗತ್ತೆ. ಸೊ ಇಲ್ಲಿಗೆ ನಿಮ್ಮ ಕೆಲಸ ಮುಗಿಯುತ್ತೆ. ನೀವು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಆ SDಗೆ ತಗೊಂಡೋಗಿ ಕೊಟ್ಟರೆ ನಿಮ್ಮ ಕೆಲಸ ಅಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 1-2 ಸೈನ್ ಹಾಕಬೇಕಾಗುತ್ತೆ. ಮತ್ತು ಅಲ್ಲಿಂದ ಅವರು DC ಆಫೀಸ್ಗೆ ಫಾರ್ವರ್ಡ್ ಮಾಡ್ತಾರೆ. DC ಆಫೀಸ್ ಒಳಗೆ DC ಅವ್ರ ಸೈನ್ ಆದರೆ ಅಲ್ಲಿಗೆ ನಮ್ಮ ಸಿಂಧುತ್ವ ಪ್ರಮಾಣ ಪತ್ರ ಕೆಲಸ ಮುಗಿಯುತ್ತೆ. ಥ್ಯಾಂಕ್ ಯು.